ಅದಕ್ಕೆ ಸ್ವಲ್ಪ ನೋಡಿ ಫ್ರೆಂಡ್ಸ್, ಅದಕ್ಕೆ ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್? ಚೆನ್ನಾಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಐ ಹೋಪ್ ನೀವು ಚೆನ್ನಾಗಿದ್ದೀರಾ, ಚೆನ್ನಾಗಿರಬೇಕು ಅಂತ ಬನ್ನಿ ಫ್ರೆಂಡ್ಸ್, ನಾನು ಇವತ್ತು ಇನ್ನೊಂದು ವ್ಲಾಗ್ ಒಂದಿಗೆ ನಿಮ್ಮ ಮುಂದೆ ಬಂದಿದ್ದೀನಿ. ಅದು ಏನು ಹೇಗೆ ಅಂತ ವಿಡಿಯೋನ ಸ್ಕಿಪ್ ಮಾಡದೆ ಎಂಡ್ವರೆಗೂ ನೋಡಿ. ಹಾಗೆ ವಿಡಿಯೋನ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ, ಹಾಗೆ ನೀವು ಲೈಕ್ ಮಾಡದೇ ಇದ್ದರೆ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹೊಸದಾಗಿ ನೋಡ್ತಾ ಇರೋರು ಎಲ್ಲನೂ ಹಳಬರಾಗಿದ್ದರೆ ಒಂದು ಲೈಕ್ ಕೊಡಿ. ಬನ್ನಿ, ಇವಾಗ ಬಂದ್ಬಿಟ್ಟು ನಾನು ವ್ಲಾಗ್ನ ನೈಟಲ್ಲೇ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಆವತ್ತು ಬಂದ್ಬಿಟ್ಟು ಚಂದ್ರ ಎಲ್ಲನೂ ತುಂಬಾ ಚೆನ್ನಾಗಿದ್ದ. ಅದಕ್ಕೋಸ್ಕರ ಒಂದು ಕ್ಲಿಪ್ಪಿಂಗ್ನ ತಗೊಳ್ಳೋಣ ಅಂತ ಹೇಳಿಬಿಟ್ಟು ಒಂದು ಕ್ಲಿಪ್ಪಿಂಗ್ನ ತಗೊಂಡೆ. ಅವತ್ತು ಬಂದ್ಬಿಟ್ಟು ಸೋಮವಾರ ಆರು ಮಂಗಳವಾರ ಆಗಿರುತ್ತೆ, ಮಂಗಳವಾರದ ನೈಟು ಅವತ್ತು. ಸರಿ ಅಂತ ಹೇಳ್ಬಿಟ್ಟು ಅವತ್ತು ಈ ಥರ ನುಗ್ಗೆಕಾಯಿ ಸಾಂಬಾರು ಮಾಡಿದೆ, ಮತ್ತು ಬೇಳೆ ಎಲ್ಲನೂ ಹಾಕಿದ್ದೆ. ಅಂದರೆ ಒಬ್ಬಟ್ಟು ಇಲ್ಲ ಸುಗ್ಗಿನುಂಡೆ ಏನಾದರೂ ಮಾಡೋಣ ಅಂತ ಹೇಳ್ಬಿಟ್ಟು ಬೇಳೆನ ಕುದಿಸಿ ಇಟ್ಕೊಂಡಿದ್ದೆ. ಸರಿ, ಮತ್ತು ಅವತ್ತು ಮಾಡೋಕ್ಕೆ ಆಗಲಿಲ್ಲ. ಹಿಟ್ಟನ್ನು ಎಲ್ಲನೂ ಕಲಸಿ ಎಲ್ಲನೂ ಇಟ್ಕೊಂಡಿದ್ದೆ. ಸರಿ, ಅವತ್ತು ಮಾಡೋಕ್ಕಾಗಲಿಲ್ಲ. ನೆಕ್ಸ್ಟ್ ಡೇ ಬಂದ್ಬಿಟ್ಟು ಇದು ಬಂದ್ಬಿಟ್ಟು ಬುಧವಾರದ ಬೆಳಗ್ಗೆನೇ ನೋಡಿ ಎಷ್ಟು ಚೆನ್ನಾಗಿದೆಯಲ್ಲ, ಸೂರ್ಯ ಹುಟ್ಟುತ್ತಾ ಇದ್ದಾನೆ. ಹಾಗೆ ಮೋಡಗಳ ಮಧ್ಯೆ ಇದು ಬೆಟ್ಟದ ಮಧ್ಯೆ ಎಲ್ಲನೂ ಬರ್ತಾ ಇದ್ದಾನೆ. ನೋಡೋಕ್ಕೆ ತುಂಬಾ ಚೆನ್ನಾಗಿತ್ತು. ಅದಕ್ಕೆ ಅದು ಒಂದು ಕ್ಲಿಪ್ಪಿಂಗ್ನ ತಗೊಂಡೆ. ಇದು ಬಂದ್ಬಿಟ್ಟು ಬುಧವಾರದ ಡೇದು. ಬನ್ನಿ, ಇನ್ನು ಮಕ್ಕಳಿಗೆ ಏನಾದರೂ ಬೇಗನೆ ಅವ್ರಿಗೆ ಬಾಕ್ಸ್ಗೆ ಮಾಡೋಣ ಅಂತ ಹೇಳಿಬಿಟ್ಟು ಇವಾಗ ರೆಡಿ ಮಾಡಿದ್ದೀನಿ. ನೋಡಿ, ಮೊದಲು ಬಂದ್ಬಿಟ್ಟು ಒಂದು ಬಾಣಲೆಯಲ್ಲಿ ಒಂದು 2 ಸ್ಪೂನ್ಸಷ್ಟು ಆಯಿಲ್ನ ಹಾಕಿ, ಹಾಗೆ ಸ್ವಲ್ಪ ಸಾಸಿವೆ ಹಾಕಿ, ಸ್ವಲ್ಪ ಒಂದೆರಡು ಲವಂಗ, ಸ್ವಲ್ಪ ಚಕ್ಕೆ ಹಾಕಿ, ಅದು ಸ್ವಲ್ಪ ಬೆಂದಿದ್ದಾದಮೇಲೆ ಸ್ವಲ್ಪ ಅಂದರೆ ಒಂದು ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡು ಈರುಳ್ಳಿನ ಹಾಕಿದ್ದೀನಿ. ಅದು ಸ್ವಲ್ಪ ಬ್ರೌನ್ ಕಲರ್ ಬಂದಿದ್ದ ತಕ್ಷಣ ಇವಾಗ ನಾವು ಕ್ಯಾಪ್ಸಿಕಮ್ಮು, ಕ್ಯಾರೆಟು, ಬೀನ್ಸು ಈ ಥರ ಎಲ್ಲನೂ ತರಕಾರಿ ಎಲ್ಲನೂ ಕಟ್ ಮಾಡಿ ಇಟ್ಕೊಂಡಿದ್ದಂಥ ತರಕಾರಿನೂ ಸೇರಿಸಿ ಅದೂ ಅಷ್ಟೇ ಸ್ವಲ್ಪ ಎಣ್ಣೆಯಲ್ಲೇ ಫ್ರೈ ಆಗೋ ತನಕ ಸ್ವಲ್ಪ ಹೊತ್ತು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈ ಥರ ನಾವು ಮಕ್ಕಳಿಗೆ ವೆಜಿಟೇಬಲ್ಸು ಈ ಥರ ಎಲ್ಲ ಹಾಕಿ ಕೊಟ್ಟರೆ ರೈಸಲ್ಲಿ ಎಲ್ಲನೂ ತಿಂತಾರೆ. ಇಲ್ಲ ನಾವು ಪಲ್ಯ ಹಾಗೆ ಹೀಗೆ ಹಾಕಿ ಕೊಟ್ಟರೆ ಅವರು ಕೆಲವರು ಮಕ್ಕಳು ತಿನ್ನೋದಿಲ್ವಲ್ಲ, ಆ ಥರ ಮಕ್ಕಳಿಗೆ ಈ ಥರ ಮಾಡಿಕೊಟ್ರೆ ರೈಸ್ ಜೊತೆಗೆ ಅದ್ರ ಜೊತೆ ಚೆನ್ನಾಗಿ ತಿನ್ನೋಕ್ಕೆ ಇಷ್ಟಪಡ್ತಾರೆ. ಒಂದ್ಸಲ ನೀವು ಟ್ರೈ ಮಾಡಿ, ಈಸಿಯಾಗಿ ಬೇಗನೆ ಮಾಡಿಬಿಡ್ಬೋದು. ಒಂದು ಕಡೆ ರೈಸ್ಗೆ ಇಟ್ಕೊಂಡು ಇನ್ನೊಂದು ಕಡೆ ಈ ಥರ ಗೊಜ್ಜು ಮಾಡ್ಕೊಳ್ಳೋಕ್ಕಂತೇಳಿ ಇಟ್ಕೊಂಡ್ರೆ ಬೇಗನೆ ಆಗೋಗುತ್ತೆ. ಒಂದ್ಸಲ ಟ್ರೈ ಮಾಡಿ ನೀವು ಕೂಡ. ಈಗಾಗಲೇ ಹಲವಾರು ರೈಸ್ ಐಟಮು ಈ ಥರ ಮಕ್ಕಳಿಗೆ ಬಾಕ್ಸ್ಗೆ ಮಾಡ್ಕೊಳ್ಳೋದು ಈ ಥರ ಎಲ್ಲ ಹಾಕಿದ್ದೀನಿ. ಆದ್ರೂ ಸ್ವಲ್ಪ ಸ್ವಲ್ಪ ಮಾಡಿದಾಗ ಎಲ್ಲನೂ ಸ್ವಲ್ಪ ಸ್ವಲ್ಪ ವಿಡಿಯೋ ಎಲ್ಲನೂ ಮಾಡಿ ಹಾಕ್ತೀನಿ. ನೋಡಿ, ಅದನ್ನು ತರಕಾರಿ ಎಲ್ಲ ಫ್ರೈ ಮಾಡ್ತಾಯಿದ್ದೀನಿ. ಇನ್ನೂ ಅದ್ರ ಜೊತೆಗೆ ಇವಾಗ ನಾನು ಟೇಸ್ಟಿ ಸಾಲ್ಟನ್ನ ಹಾಕಿದ್ದೀನಿ. ಇನ್ನೂ ಒಂದು ಸ್ವಲ್ಪ ಹೊತ್ತು, ಅಂದರೆ ಬೇರೆ ನಾವು ಕುದಿಸೋ ಅವಶ್ಯಕತೆ ಇರೋದಿಲ್ಲವಲ್ಲ, ಅದಕ್ಕೋಸ್ಕರ ಆಯಿಲ್ನಲ್ಲೇ ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡ್ಕೊತಾ ಇದ್ದೀನಿ ತರಕಾರಿ ಎಲ್ಲನೂ. ಇದು ಬಂದ್ಬಿಟ್ಟು ಒಂದು 4 ಟೊಮೊಟೊ ಹಾಕಿದ್ದೀನಿ, ಶುಂಠಿ, ಬೆಳ್ಳುಳ್ಳಿ ಈ ಥರ ಎಲ್ಲನೂ ಹಾಕಿ ಅದನ್ನು ಪೇಸ್ಟ್ ಮಾಡಿಕೊಂಡು ಇವಾಗ ಆ ಪೇಸ್ಟ್ ನಾನು ಹಾಕಿ ಹಸಿ ವಾಸನೆ ಹೋಗೋ ತನಕ ಚೆನ್ನಾಗಿ ಕುದಿಸ್ಕೋಬೇಕು. ನೋಡಿ, ಈ ಥರ ಬಂದಿದೆ. ಒಂದು ಸ್ವಲ್ಪ ಹೊತ್ತು ಚೆನ್ನಾಗಿ ಪೇಸ್ಟಲ್ಲಿ ಹಸಿ ವಾಸನೆ ಎಲ್ಲ ಹೋಗಬೇಕು. ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಎಲ್ಲನೂ ಮಾಡಿರೋದು, ಶುಂಠಿ ಬೆಳ್ಳುಳ್ಳಿ ಒಂದು 4-5 ಟೊಮೊಟೊ ಈ ಥರ ಹಾಕಿ ನಾವು ಪೇಸ್ಟ್ ಮಾಡಿದಿರೋದು. ಅದ್ರ ಜೊತೆಗೆ ಹಸಿಮೆಣಸಿನ್ಕಾಯಿ ಹಾಕಿನೂ ಪೇಸ್ಟ್ ಮಾಡ್ಕೋಬೋದು. ನಾನು ಪೌಡ್ರನ್ನ ಹಾಕಿದ್ದೀನಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ನಾನು ಸೇರಿಸಿ ಇವಾಗ ಅದು ನೀರೆಲ್ಲ ಇಂಗೋ ತನಕ ನಾನು ಕುದಿಸ್ಕೊತಾ ಇದ್ದೀನಿ. ನೋಡಿ, ಈ ಥರ ಚೆನ್ನಾಗಿ ನೀರೆಲ್ಲ ಹೋಗೋ ತನಕ ಚೆನ್ನಾಗಿ ನಾವು ಕೈ ಆಡಿಸ್ತಾ ಚೆನ್ನಾಗಿ ಈ ಥರ ನೀರೆಲ್ಲ ಹೋಗೋ ಥರ ಕುದಿಸ್ಕೋಬೇಕಾಗತ್ತೆ. ಆವಾಗಲೇ ನಾವು ರೈಸ್ ಹಾಕಿ ಕಲಿಸ್ಕೊಂಡ್ರೆ ನಮಗೆ ಟೇಸ್ಟ್ ಅನ್ನೋದು ಚೆನ್ನಾಗಿ ಬರುತ್ತೆ. ಹಸಿ ವಾಸನೆ ಎಲ್ಲ ಹೋಗಬೇಕು. ಸ್ವಲ್ಪ ಗೊಜ್ಜು ಗೊಜ್ಜು ಥರ ಇರುತ್ತೆ, ಯಾಕಂದರೆ ಅನ್ನಕ್ಕೆ ಎಲ್ಲನೂ ಮಿಕ್ಸ್ ಆಗಬೇಕಲ್ವ, ಅದಕ್ಕೋಸ್ಕರ ಈ ಥರ ಟ್ರೈ ಮಾಡಿ. ತುಂಬಾ ಟೇಸ್ಟಿಯಾಗಿರುತ್ತೆ, ಚೆನ್ನಾಗಿರುತ್ತೆ. ಮಕ್ಕಳೆಲ್ಲ ಇಷ್ಟಪಟ್ಟು ತಿಂತಾರೆ. ಒಂದೊಂದು ಸಲ ಒಂದೇ ಥರ ಮಾಡೋದಕ್ಕಿಂತ ಸ್ವಲ್ಪ ಸ್ವಲ್ಪ ಡಿಫ್ರೆಂಟಲ್ಲಿ ನಾವು ಯೂಸ್ ಮಾಡೋ ಇದರಲ್ಲಿನೇ ಸ್ವಲ್ಪ ಸ್ವಲ್ಪ ಡಿಫ್ರೆಂಟ್ ಮಾಡಿದ್ರೆ ಚೆನ್ನಾಗಿರುತ್ತಲ್ವ. ಹಾಗೆ ನೋಡಿ, ನೀರೆಲ್ಲ ಸ್ವಲ್ಪ ಎಲ್ಲ ಇಂಗಿದ ಮೇಲೆ ನಾನು
ಗರಂ ಮಸಾಲ ಪೌಡ್ರನ್ನ ಹಾಕಿ ಅದನ್ನು ಒಂದು ಸ್ವಲ್ಪ ಹೊತ್ತು ಚೆನ್ನಾಗಿ ಕಲಿಸ್ಕೊತಾ ಇದ್ದೀನಿ. ನಾವು ಮೊದಲೇ ಇದು ರೈಸ್ನ ಮಾಡಿ ಇಟ್ಕೋಬೇಕು. ಅಂದರೆ ಅನ್ನ ಮಾಡಿ ಇಟ್ಕೊಂಡಿದ್ದಂಥ ಅನ್ನನ ಇವಾಗ ಅದಕ್ಕೆ ನಾವು ಸೇರಿಸ್ಕೋಬೇಕು. ಈ ಥರನೇ ತುಂಬ ಈಸಿಯಾಗಿ ತುಂಬ ಟೇಸ್ಟಿಯಾಗಿ ಆಗುತ್ತೆ. ಒಂದ್ಸಲ ಟ್ರೈ ಮಾಡಿ ನೀವು ಕೂಡ. ನಮ್ಮ ಮಕ್ಕಳಂತೂ ತುಂಬಾ ಇಷ್ಟಪಟ್ಟು ತಿಂತಾರೆ. ನೀವು ಟ್ರೈ ಮಾಡಿ, ಎಲ್ಲರಿಗೂ ಇಷ್ಟ ಆಗುತ್ತೆ. ತರಕಾರಿ ಎಲ್ಲ ಹಾಕಿದ್ದೀವಲ್ಲ, ಇದೊಂಥರ ವೆಜಿಟೇಬಲ್ ರೈಸ್ ಥರನೂ ಆಗುತ್ತೆ. ಹಾಗೆ ವೆಜ್ ರೈಸ್ ಥರ, ವೆಜ್ ಫ್ರೈಡ್ ರೈಸ್ ಥರ ಈ ಥರ ಎಲ್ಲನೂ ತುಂಬಾ ಚೆನ್ನಾಗಿರುತ್ತೆ. ಎಲ್ಲ ಮಕ್ಕಳಿಗೆ ಬಾಕ್ಸ್ಗೆ ಎಲ್ಲನೂ ಹಾಕಿ ಕೊಟ್ಟು ಇನ್ನು ಸ್ವಲ್ಪ ಅಷ್ಟೊಂದು ಉಳಿದಿದೆ, ಅದನ್ನೇ ನಿಮಗೂ ತೋರಿಸ್ತಾ ಇದ್ದೀನಿ. ಇನ್ನು ಮತ್ತೆ ಅವ್ರಿಗೆಲ್ಲ ಆಗೋಗಿದ್ದಾದಮೇಲೆ ಕಳಿಸಿದ್ದು ಎಲ್ಲ ಆಗೋಗಿದ್ದಾದಮೇಲೆ ನೋಡಿ ಇಲ್ಲೇ ಬಂದ್ಬಿಟ್ಟು ಬಜ್ಜಿ ಹಾಕೋಣ ಅಂತ ಹೇಳಿಬಿಟ್ಟು ಈ ಥರ ಹಾಕ್ತಾಯಿದ್ದೀನಿ. ಏನು ಇವತ್ತು ಸ್ಪೆಷಲ್ಲು, ಬೆಳಗ್ಗೆ ಬಜ್ಜಿ ಬೋಂಡ ಎಲ್ಲ ಮಾಡ್ತಾ ಇದ್ದಾರಲ್ಲ ಅಂತ ಅಂದ್ಕೊಳ್ತಾ ಇದ್ದೀರಲ್ಲ, ಹಾಗೆ ಸ್ಕಿಪ್ ಮಾಡದೆ ಹೆಂಡ್ವರೆಗೂ ನೋಡಿ. ಇವತ್ತು ಏನು ವಿಶೇಷ, ಏನು ಹೇಗೆ ಅಂತ ನಿಮಗೆ ತೋರಿಸ್ತೀನಿ. ಅಕ್ಕಿ ಹಿಟ್ಟು ಸ್ವಲ್ಪ ಹಾಕಿದ್ದೀನಿ, ಕಡಲೆ ಹಿಟ್ಟು 2 ಸ್ಪೂನ್ಸ್ ಅಷ್ಟು ಅಕ್ಕಿ ಹಿಟ್ಟು, ಮತ್ತು ಉಪ್ಪು, ಖಾರ, ಒಂದು ಚಿಟಿಕೆ ಅಷ್ಟು ಸೋಡಾ, ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅದು ಹಾಕ್ರಿ, ಟೇಸ್ಟ್ ಅನ್ನೋದು ಚೆನ್ನಾಗಿರುತ್ತೆ. ಇಷ್ಟು ಹಾಕಿದ್ದೀನಿ ಬಜ್ಜಿ ಬೋಂಡಗೋಸ್ಕರ. ಇವಾಗ ಎಣ್ಣೆನೂ ಅಷ್ಟೇ ಕಾಯೋಕ್ಕೆ ಇಟ್ಟಿದ್ದೀನಿ. ಅದ್ರ ಜೊತೆಗೆ ಬಂದ್ಬಿಟ್ಟು ಇನ್ನು ಒಂದು ಮಾಡ್ತಾಯಿದ್ದೀನಿ ನೋಡಿ. ಇವತ್ತೇನು ಸ್ಪೆಷಲ್ಲು, ಇವರು ಈ ಥರ ಮಾಡ್ತಾಯಿದ್ದಾರೆ ಅಂತ ಅಂದ್ಕೊತಾ ಇದ್ದೀರಾ. ನಿಮಗೆ ಗೊತ್ತಾಗತ್ತೆ, ಹಾಗೆ ನೋಡ್ತಾಯಿರಿ. ನೋಡಿ ಇಲ್ಲಿ ಬಂದ್ಬಿಟ್ಟು ಮೈದಾ ಹಿಟ್ಟು, ಸ್ವಲ್ಪ ಅಕ್ಕಿ ಹಿಟ್ಟು, ಮೈದಾ ಹಿಟ್ಟು 1 ಕಪ್ಪು ಮೈದಾ ಹಿಟ್ಟಿಗೆ ಅರ್ಧ ಕಪ್ಪು ಅಕ್ಕಿ ಹಿಟ್ಟನ್ನ ತೊಗೊಂಡಿದ್ದೀನಿ. ಇದನ್ನು ಕಲಸಿ ಇಟ್ಕೊಂಡಿದ್ದೀನಿ. ಅದೂ ಅಷ್ಟೇ ನಮಗೆ ಸ್ವಲ್ಪ ಇವಾಗ ಬೋಂಡಾಗೆ ಯಾವ ಥರ, ಬಜ್ಜಿಗೆ ಯಾವ ಥರ ಕಲಸಿ ಇಟ್ಕೊಂಡಿದ್ವಿ ಅದೇ ಇದರಲ್ಲಿ ಇದನ್ನು ಕಲಸಿ ಇಟ್ಕೊಂಡಿದ್ದೀನಿ. ಹಾಗೆ ಇಲ್ಲಿ ನೋಡಿ ಹೂರಣ ಮಾಡಿ ಅದನ್ನು ಉಂಡೆ ಹಾಕಿ ಇಟ್ಕೊಂಡಿದ್ದೀನಿ. ಅಂದರೆ ಇದು ಕಡಲೆಬೇಳೆನ ಬೇಯಿಸಿಬಿಟ್ಟು ಮತ್ತು ಅದಕ್ಕೆ ಸ್ವಲ್ಪ ಬೆಲ್ಲ ಸೇರಿಸಿ ಚೆನ್ನಾಗಿ ರುಬ್ಕೊಂಡು, ಮತ್ತು ಅದಕ್ಕೆ ರುಬ್ಕೊಂಡಿದ್ದಾಗಿದ್ದಾದಮೇಲೆ ಏಲಕ್ಕಿ ಪೌಡರು ಮತ್ತು ಒಣಕೊಬ್ಬರಿ ಆಗಲಿ ಹಸಿ ಕೊಬ್ಬರಿ ಆಗಲಿ ತುರಿದು ಹಾಕ್ಕೊಂಡಿದ್ದೀನಿ. ಈ ಥರ ಉಂಡೆ ಕಟ್ಟಿ ಇಟ್ಕೊಂಡಿದ್ದೀನಿ. ಇವಾಗ ಇದಕ್ಕೆ ಸುಗ್ಗಿನ ಉಂಡೆ ಮಾಡೋಣ ಅಂತ ಹೇಳಿಬಿಟ್ಟು ಈ ಥರ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈಗಾಗಲೇ ಸಾಂಬಾರು ಆಗಿದೆ ನೋಡಿ. ಮುಲ್ಲಂಗಿ ಸಾಂಬಾರು ಎಲ್ಲ ಆಗಿದೆ, ತುಂಬಾ ಚೆನ್ನಾಗಿದೆ. ಅದಕ್ಕೆ ಮುದ್ದೆ ಮಾಡಿದ್ದೀನಿ, ರೈಸ್ ಮಾಡಿದ್ದೀನಿ. ಬೆಳಗ್ಗೆ ತೋರಿಸ್ದೆ ಅಲ್ವಾ ಮಕ್ಕಳಿಗೆ ಮಾಡಿಟ್ಟಿದ್ದಂಥ ರೈಸು. ಯಾರ್ಯಾರಿಗೆ ಏನೇನು ಬೇಕು ಅದೆಲ್ಲ ತಿಳ್ಕೊಳ್ಳಿ. ಈ ಥರ ಮಾಡಿದ್ದೀನಿ. ಬನ್ನಿ ಇವಾಗ ಬಜ್ಜಿನ ಹಾಕೋಣ. ನೋಡಿ, ಮೊದಲು ಸುಗ್ಗಿನ ಉಂಡೆ ಹಾಕಿದ್ರೆ ಅದು ಬಂದ್ಬಿಟ್ಟು ಇಡಿ ಆಗಿಬಿಡುತ್ತೆ ಕದಲಿಸೋಷ್ಟ್ರೊಳಗೆ. ಎಷ್ಟೇ ನಾವು ಇದು ಹಾಗೆ ಹಾಕ್ಕೊಂಡ್ರು ಅದಕ್ಕೋಸ್ಕರ ನಾನು ಮೊದಲು ಇದನ್ನು ಹಾಕ್ಕೊಂಬಿಡೋಣ, ಮತ್ತು ಬೇಕಾದರೆ ಸುಗ್ಗಿನ ಉಂಡೆನ ಹಾಕೋಣ ಅಂತ ಹೇಳ್ಬಿಟ್ಟು ಇವಾಗ ಬಜ್ಜಿನ ಮಾಡ್ತಾಯಿದ್ದೀನಿ. ಇದೇ ಥರ ಎಲ್ಲವನ್ನು ಕಲಸಿ ಹಾಕ್ಕೊಳ್ಳೋಣ. ಹೀರೆಕಾಯಿ ಮತ್ತು ಕ್ಯಾಪ್ಸಿಕಮ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡ್ರೆ ನಮಗೆ ಒಳಗಡೆಯಿಂದ ಚೆನ್ನಾಗಿ ಕುದಿಯುತ್ತೆ. ಆ ಥರ ಇನ್ನು ಸ್ವಲ್ಪ ಹೊತ್ತು ಮೀಡಿಯಮ್ ಫ್ಲೇಮು, ಸ್ವಲ್ಪ ಹೊತ್ತು ಹೈ ಫ್ಲೇಮ್ ಈ ಥರ ಇಟ್ಕೋಬೇಕು. ಆವಾಗಲೇ ನಮಗೆ ಒಳಗಡೆ ಆಚೆ ಎಲ್ಲ ಚೆನ್ನಾಗಿ ಫ್ರೈ ಆಗಿರುತ್ತೆ. ನೋಡಿ, ಇವಾಗ ಬಂದ್ಬಿಟ್ಟು ಒಂಚೂರು ಜಾಸ್ತಿ ಇಟ್ಟಿದ್ದೀನಿ, ಹೈ ಫ್ಲೇಮಲ್ಲಿ ಇಟ್ಟಿದ್ದೀನಿ. ಅಬ್ಬಾ ಪಿಲಿಸ್ತಿದೆ, నువ్వేనా ಪಿಲಿಸ್ತಿದೆ ಕಾಯದ ನೋಡಿ. ಇದೆಲ್ಲ ಅಡುಗೆ ಎಲ್ಲ ಮಾಡ್ತಾ ಇರೋಷ್ಟರೊಳಗೆ ಇನ್ನು ಅವರು ಯಾರೋ ಒಬ್ಬರು ಬರ್ತಾರೆ ಅಂತ ಹೇಳಿದೆ ಅಲ್ವಾ, ಅವರು ಬರಬೇಕಾಗಿರೋರು ಅವರು ಹಾಗೆ ಬಂದರು. ಸರಿ ಅಂತ ಹೇಳ್ಬಿಟ್ಟು ಇವಾಗ ಬಂದ್ಬಿಟ್ಟು ಒಂದು 9:30 ಥರ ಆಗಿರುತ್ತೆ ಬೆಳಿಗ್ಗೆ. ಸರಿ ಅಂತ ಹೇಳ್ಬಿಟ್ಟು ಹಾಗೆ ಮಾತಾಡ್ಕೊತ ಆಗ್ತಾಯಿದ್ದೀನಿ. ಇನ್ನು ಅವರು ಬಂದಿದ್ದು ಊಟ ಟೈಮು ಸರಿ ಹೋಗಿದೆ ಅಂತ ಹೇಳ್ಬಿಟ್ಟು, ಹೇಗೂ ಮೊದಲನೇ ದಿನವೇ ಹೂರಣ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೆ ಅಲ್ವಾ, ಅವರು ಬರೋದಕ್ಕೂ ಇದು ಮಾಡೋದಕ್ಕೂ ಎಲ್ಲನೂ ಸರಿ ಹೋಯ್ತು. ಅವರು ಯಾರು ಏನೋ ಗೊತ್ತಲ್ವಾ,
ಇನ್ನು ಅಷ್ಟು ಖುಷಿಯಾಗಿ ಮಾತಾಡ್ತಾ ಇದ್ದೀನಿ ಅಂದರೆ ಇನ್ನು ಬೇರೆ ಯಾರು ಬಂದಿದ್ರು ಆ ಥರ ಮಾತಾಡೋಕ್ಕಾಗಲ್ವಲ್ಲ. ಬೇರೆ ಯಾರೂ ಅಲ್ಲ, ಅವರು ಬಂದ್ಬಿಟ್ಟು ನಮ್ಮ ದೊಡ್ಡಕ್ಕನ ಮಗ ಬಂದಿದ್ದ. ಅವರು ಬಂದ್ಬಿಟ್ಟು ಇದು ಮದುವೆ ಇತ್ತಲ್ವ, ಪತ್ರಿಕೆ ಕೊಡೋಣ ಅಂತೇಳ್ಬಿಟ್ಟು ಬಂದಿದ್ದ. ನೋಡಿ, ನಮ್ಮ ಮದುವೆಗೆ ನಮಗೇನೆ ಪತ್ರಿಕೆ ಕೊಡೋಕ್ಕೆ, ನಮ್ಮನೆ ಮದುವೆಗೆ ನಮಗೇನೆ ಪತ್ರಿಕೆ ಕೊಡೋಕ್ಕೆ ಬಂದರು. ಆದರೆ ಅದೇ ನಮ್ಮ ಯಜಮಾನ್ರಿಗೆ ಅಂತ ಹೇಳಿಬಿಟ್ಟು ಕೊಡೋಕ್ಕೆ ಕರೆಯೋಣ, ಅದು ಮೊದಲನೇ ಪತ್ರಿಕೆ ಅಂತ ಹೇಳಿಬಿಟ್ಟು ಮೊದಲಿಗೆ ಬಂದಿದ್ದು ಅಂತ ಹೇಳ್ಬಿಟ್ಟು ತಗೊಂಡು ಬಂದಿದ್ದರು. ಸರಿ ಅಂತೇಳ್ಬಿಟ್ಟು ಅವರು ಅದಕ್ಕೋಸ್ಕರನೇ ಬೆಳಗ್ಗೆನೇ 9:30ಗೆಲ್ಲ ಬಂದಿರೋದು. ಅಂದರೆ ಅವರು ಕೆಲಸ ಕೊಟ್ಟೋಗ್ತಾರಲ್ಲ, ಮತ್ತೆ ಅಂದರೆ ಸಿಗೋದಿಲ್ಲ, ನೈಟಲ್ಲೇ ಸಿಗೋದು ಅಂತೇಳ್ಬಿಟ್ಟು ಅದಕ್ಕೋಸ್ಕರ ಬೆಳಗ್ಗೆನೇ ಬಂದಿದ್ದರು. ನಮ್ಮ ಅಕ್ಕ ಮತ್ತು ನಮ್ಮ ಅಕ್ಕನ ಮಗ ಇಬ್ಬರೂ ಬಂದಿದ್ದರು ಗಾಡಿನಲ್ಲಿ. ಸರಿ ಅಂತೇಳ್ಬಿಟ್ಟು ಅವ್ರಿಗೇನೆ ಊಟಕ್ಕೆ ಎಲ್ಲನೂ ರೆಡಿ ಮಾಡ್ತಾಯಿದ್ದೆ. ಅದೊಂಥರ ಖುಷಿ ಅಲ್ವಾ, ನಮ್ಮವರು ಬಂದರೆ ಒಂಥರ ಖುಷಿ. ಯಾವಾಗಲೂ ನಾವೇ ಮುಖಗಳು ನೋಡಿಕೊಂಡು ಬೇರೆಯವರು ಬಂದರೆ ತುಂಬಾ ಖುಷಿ ಆಗುತ್ತೆ. ಅಲ್ಲಿಗೂ ಮಕ್ಕಳೆಲ್ಲ ಸ್ಕೂಲ್ಗೆ ಕಾಲೇಜ್ಗೆ ಹೊರ್ಟೋಗಿದ್ರು. ನನ್ನ ಮಗನಿಗೆ ಹೇಳಲೇ ಇಲ್ಲ, ಚಿಕ್ಕವನಿಗೆ. ದೊಡ್ಡವನಿಗೆ ಹೇಳಿದ್ದೆ, ಚಿಕ್ಕವನಿಗೆ ಹೇಳಿದರೆ ಸ್ಕೂಲ್ಗೆ ಹೋಗಲ್ಲ ಅಂತ ಇದ್ಬಿಡ್ತಾ ಇದ್ದೆ. ಆ ಥರವನ್ನು ನೋಡಿ, ಈ ಥರ ಎಲ್ಲ ಅಡುಗೆ ಮಾಡಿದ್ದೆ ನಾನು. ಸುಗ್ಗಿನುಂಡೆ ಹಾಗೆ ಬಜ್ಜಿ ಬೋಂಡ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ವಲ್ಲ, ಬಜ್ಜಿ ಬೋಂಡ ತುಂಬಾ ಚೆನ್ನಾಗಿತ್ತು. ಹಾಗೆ ನಮ್ಮ ಅಕ್ಕವರು ಊಟ ಎಲ್ಲ ತಿಂದ್ಕೊಂಡು ಹಾಗೆ ಇನ್ನು ಅವ್ರಿಗೂ ಪತ್ರಿಕೆ ಎಲ್ಲ ಕೊಟ್ಟು ಇನ್ನು ಹೊರಟ್ರು. ಇನ್ನು ಬೆಳಗ್ಗೆನೇ ಬಂದ್ರಲ್ವ, ಇನ್ನು ಅವರು ಹೊರಟ್ರು. ಇನ್ನು ಒಂದು 11:30 ಆ ಥರ ಹೊರಟ್ರು. ಅಲ್ಲಿವರೆಗೂ ನಮ್ಮ ಚಿನ್ನ ಇದ್ಕೊಂಡು ಕೆಳಗಡೆ ಮನೆಯಲ್ಲಿ ಮಲ್ಕೊಂಡು ಇದ್ಬಿಟ್ಟಿದೆ. ಇನ್ನು ಆವಾಗಲೂ ಮೊದಲಿಂದನೂ ನಿಮಗೆ ತೋರಿಸ್ಬೇಕಾಗಿತ್ತು. ಯಾರೋ ಬಂದಿದ್ದಾರೆ ಅಂತೇಳ್ಬಿಟ್ಟು ಅವರು ಎಲ್ಲೆಲ್ಲ ಓಡಾಡಿದ್ರು, ಅಲ್ಲೆಲ್ಲನೂ ವಾಸನೆ ಹಿಡ್ಕೊಂಡು ನೋಡಿಕೊಂಡು ಯಾವ ಥರ ಹುಡ್ಕಾಡ್ತಾ ಇತ್ತು ಅಂತ ಹೇಳ್ಬಿಟ್ಟು ಒಂದು ಕಾಲ್ ಮಾತಾಡಿಕೊಂಡು ಇದ್ದೋಗಿದ್ದೆ. ನಮ್ಮ ಇನ್ನೊಬ್ಬಕ್ಕ ಅವರು ಕಾಲ್ ಮಾಡಿದ್ರಲ್ಲ, ಅವ್ರು ಮಾತಾಡ್ಕೊಂಡು ಇದ್ದೋಗಿದ್ದೆ. ಆವಾಗ ನಿಮಗೆ ವಿಡಿಯೋ ಮಾಡಬೇಕಾಗಿತ್ತು. ಎಷ್ಟೊಂದು ಹುಡ್ಕಾಡ್ತಾ ಇತ್ತು, ಇದನ್ನು ಮಾತಾಡಿಸಿದೆ ಹೊರಟೋಗಿದ್ದಾರಂತೆ. ಅದಕ್ಕೋಸ್ಕರ ನೋಡಿ ಫ್ರೆಂಡ್ಸ್, ಇವತ್ತು ಬಂದ್ಬಿಟ್ಟು ಬುಧವಾರ. ನಮ್ಮ ಅಕ್ಕವರು ಲಗ್ನ ಪತ್ರಕ್ಕೆ ಕೊಡೋಕ್ಕೆ ಅಂತ ಹೇಳಿಬಿಟ್ಟು ಬಂದಿದ್ದರು. ಇಲ್ಲಿಗೇನೆ ಕೊಟ್ಟು ಹೋಗಿದ್ದಾರೆ. ಇನ್ನು ಇವತ್ತಿಂದ ಲಗ್ನ ಪತ್ರಿಕೆ ಅನ್ನೋದು ಹಂಚ್ತಾರೆ. ಲಗ್ನ ಪತ್ರಿಕೆ ಬರೆದಿದ್ದು ಎಲ್ಲ ತೋರಿಸ್ದೆ ಅಲ್ವ ಹಿಂದಿನ ವಿಡಿಯೋಗಳಲ್ಲಿ, ಹೋಗಿ ನೋಡಿ. ಇವಾಗ ಎಲ್ಲ ಪ್ರಿಂಟೌಟ್ ಎಲ್ಲ ಮಾಡಿಸ್ಕೊಂಡು ಬಂದು ನೋಡಿ. ಲಗ್ನ ಪತ್ರ ಎಲ್ಲ ಈ ಥರ ಇದೆ, ಈ ಥರ ಇದೆ. ನಿಮಗೂ ಆಹ್ವಾನ ಇದೆ ಮದುವೆಗೆ, ನೀವು ಬನ್ನಿ ಎಲ್ಲರೂ. ಇನ್ನು ಡೇಟ್ ಯಾವಾಗ ಏನು ಅಂತ ಹೇಳ್ಬಿಟ್ಟು ಹೇಳ್ತೀನಿ. ಇವಾಗ ಇದನ್ನು ತೋರಿಸ್ತಾ ಇದ್ದೀನಿ ನಿಮಗೆ. ನೋಡಿದ್ರಲ್ಲ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ವಿಡಿಯೋ. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಗೊತ್ತಲ್ವಾ, ಲೈಕ್ ಮಾಡಿ, ಕಾಮೆಂಟ್ ಮಾಡಿ ಹೇಗಿದೆ ಏನು ಅಂತ. ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಫ್ಯಾಮಿಲಿ ಮೆಂಬರ್ಸ್ಗೂ ಶೇರ್ ಮಾಡಿ ನನ್ನ ವಿಡಿಯೋಸ್ನ.